ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಇತ್ತೀಚೆಗಂತೂ ಬೆಂಗಳೂರಿನಲ್ಲಿ ಅಕ್ರಮಗಳು ಹೆಚ್ಚಾಗ್ತಾನೆ ಇವೆ. ಕಾರ್ಪೊರೇಟರ್ಗಳು ಸದಾ ಒಂದಿಲ್ಲೊಂದು ವಿವಾದಗಳಲ್ಲಿ ಸಿಲುಕ್ತಾನೆ ಇರ್ತಾರೆ. ಈ ಬಾರಿ ಅಕ್ರಮದ ಆರೋಪ ರಾಜಾಜಿನಗರದ ವಾರ್ಡ್ ಕಾರ್ಪೊರೇಟರ್ ಮೇಲೆ. ಹಾಗಾದ್ರೆ ಅವರ ಮೇಲಿರೋ ಆರೋಪ ಆದ್ರೂ ಏನು? ನೀವೇ ನೋಡಿ. ಇದು ರಾಜಾಜಿನಗರ ಕಾರ್ಪೊರೇಟರ್ HR ಕೃಷ್ಣಪ್ಪನವರ ಮನೆ. ಈ ಕಟ್ಟಡ ವಿವಾದಕ್ಕೆ ಒಳಗಾಗಿದೆ. ಮಂಜುನಾಥ ನಗರದ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಲ್ಲಿರೋ ಈ ಕಟ್ಟಡಕ್ಕೆ ನಕ್ಷೆ ಮಂಜೂರಾತಿನೇ ಆಗಿಲ್ಲ. ಆದರೂ ಕೃಷ್ಣಪ್ಪ ಪಾಲಿಕೆಯಿಂದ ಅನುಮತಿ ಪಡೆಯದೆ ಮನೆ ಕಟ್ಟಿದ್ದಾರೆ. ಈ ಮಾಹಿತಿ ಇದೀಗ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಬಹಿರಂಗವಾಗಿದೆ. ಚಲುವರಾಜು ಅನ್ನೋರು ಈ ಕಾಯ್ದೆ ಅಡಿ ಮಾಹಿತಿ ಹೊರಹಾಕಿದ್ದಾರೆ. RTIನಲ್ಲಿ AWಗೆ ಬರದೆ ಅಲ್ಲಿ ಇವರು ನಕ್ಷೆ ಇಲ್ಲ ಅಂತ ಬಂತು. ಅದಾದಮೇಲೆ ಟೌನ್ ಪ್ರಾಜೆಕ್ಟ್ ಬರೆದೆ. ಟೌನ್ ಪ್ರಾಜೆಕ್ಟ್ನವರು 2 ಸಾರಿ ಬರೆದೆ. 2 ಸಾರಿನೂ ಇವ್ರದ್ದು ನಕ್ಷೆ ಮಂಜೂರಾಗಿಲ್ಲ ಅಂತ ಕೊಟ್ಟರು. ಇವ್ರದ್ದು 2010 8ನೇ ತಿಂಗಳಲ್ಲಿ ಆ ಸೈಟನ್ನು ತೊಗೊಂಡ್ರು. ಒಬ್ಬ ಜನಪ್ರತಿನಿಧಿನ ಬಿಡಬಾರ್ದು, ಯಾಕೆಂದರೆ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದರೆ ನೀವು ಬಂದು ಡೆಮಾಲಿಷ್ ಮಾಡ್ತೀರಿ. ಕೃಷ್ಣಪ್ಪ 2010ರಲ್ಲಿ ಈ ನಿವೇಶನ ಖರೀದಿಸಿದ್ರು. ಜಮೀನಿನಲ್ಲಿದ್ದ ಹಳೆ ಮನೆಯನ್ನ ತೆರವುಗೊಳಿಸಿ ಈ ಹೊಸ ಮನೆಯನ್ನ ಕಟ್ಟಿದ್ದಾರೆ. ಆದ್ರೀಗ ಇದು ವಿವಾದಕ್ಕೆ ಕಾರಣವಾಗಿದೆ. ಜನಸಾಮಾನ್ಯರು ಹೀಗೆ ಮಂಜೂರಾತಿ ಪಡೆಯದೆ ಕಟ್ಟಡ ಕಟ್ಟಿದ್ರೆ ಪಾಲಿಕೆ ಸುಮ್ಮನಿರ್ತಿದ್ದ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಆದ್ರೆ ಈ ಆರೋಪವನ್ನ ಕಾರ್ಪೊರೇಟರ್ ತಳ್ಳಿ ಹಾಕಿದ್ದಾರೆ. ತಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಸಮಜಾಯಿಷಿಯನ್ನ ಅವರು ನೀಡಿದ್ದಾರೆ. ಹಳೆ ಮನೆಗೆ ನಾನು ಪ್ಲ್ಯಾನ್ ತಗೊಳ್ಳೋಂಥ ಅವಶ್ಯಕತೆ ಬರಲಿಲ್ಲ. ಯಾಕೆಂದರೆ ಹಳೆ ಮನೆಗೆ ಹೊಸ ಸೈಟ್ ಖಾಲಿ ಸೈಟ್ ಆದರೆ ನಾವು ಪ್ಲ್ಯಾನ್ ತಗೊಂಡು ಹೊಸ ಮನೆ ಕಟ್ಟಬೇಕಾಗ್ತದೆ. ಇರೋ ಮನೆಗೆ ನಾವು ಪ್ಲ್ಯಾನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಬರೀ ಆಲ್ಟ್ರೇಷನ್ ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡ್ಕೊಂಡು ಎಲಿವೇಷನ್ ಹಾಕೊಂಡು ಸುಣ್ಣ ಬಣ್ಣ ಹೊಡ್ಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಅಪ್ಲೈ ಮಾಡಿರಲಿಲ್ಲ. ಒಟ್ನಲ್ಲಿ ಏನೇ ಆಗಲಿ ಪಾಲಿಕೆ ನಿರ್ಧಾರ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನೋದಂತೂ ಸ್ಪಷ್ಟವಾಗಿದೆ. ಇದ್ಯಾವ ನ್ಯಾಯ ಅನ್ನೋದು ಸ್ಥಳೀಯರು ಕೇಳೋ ಪ್ರಶ್ನೆ. ವೆಂಕಟರಮಣ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಚಿವರು, ಜನಪ್ರತಿನಿಧಿಗಳು, ಸರ್ಕಾರದ ಉನ್ನತ ಅಧಿಕಾರಿಗಳು ಟ್ರಾಫಿಕ್ ರೂಲ್ಸ್ ಹೇಗೆಲ್ಲ ಮುರಿತಾರೆ ಅನ್ನೋ ಬಗ್ಗೆ ಸುವರ್ಣ ನ್ಯೂಸ್ ತಂಡ ನಿಮಗೆ ಸಾಕಷ್ಟು ಮಾಹಿತಿ ನೀಡಿದೆ. ಇನ್ನು ಸರ್ಕಾರಿ ಸಿಬ್ಬಂದಿಯಾದರೂ ಸರಿಯಾಗಿದ್ದಾರಾ ಅಂತ ನಮ್ಮ ತಂಡ ರಿಯಾಲಿಟಿ ಚೆಕ್ ನಡೆಸಿತು. BMTC ಚಾಲಕರು ಹೇಗೆಲ್ಲ ರೂಲ್ಸ್ ಬ್ರೇಕ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್. DI ಆಯ್ತಿಲ್ಲ ನಮಗೆ. ಯಾಕಿಲ್ಲ ಏನು ಇದನ್ನ ಗಾಡಿ ಇಟ್ಕೊಂಡ್ಬರ್ತೀನಿ. DL ಮನೆ ಬಿಟ್ಟು ಬಂದನು ಮೇಡಮ್. ಶರ್ಟ್ ಚೇಂಜ್ ಮಾಡಿದ್ನೆಲ್ಲ ಬಿಟ್ಟು ಬಂದು. ನಮ್ಮದು DL ಮನೆಯಲ್ಲೇ ಇರುತ್ತೆ. DL ರಿನ್ಯೂವಲ್ ಕೊಟ್ಟಿದ್ದೀವಿ. ಕೇಳಿದ್ರಲ್ಲ, ಲೈಸೆನ್ಸೇ ಇಲ್ಲದೆ ಕೆಲಸ ಮಾಡೋ BMTC ಸಿಬ್ಬಂದಿಯ ಮಾತನ್ನ. ಈ ಸತ್ಯ ಬಯಲಾಗಿದ್ದು ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ. ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘಿಸೋದ್ರಲ್ಲಿ BMTC ಡ್ರೈವರ್ಗಳು ಮುಂದಿದ್ದಾರೆ. ಟ್ರಾಫಿಕ್ ರೂಲ್ಸ್ ಪ್ರಕಾರ ಚಾಲಕರು ಬಸ್ ರೋಡಿಗಿಳಿಸಬೇಕಾದ್ರೆ ಕಡ್ಡಾಯವಾಗಿ ಲೈಸೆನ್ಸ್ ಹೊಂದಿರಲೇಬೇಕು. ಆದ್ರೆ BMTC ಚಾಲಕರು ಕಾನೂನನ್ನ ಗಾಳಿಗೆ ತೂರಿದ್ದಾರೆ. ನಗರದ ಟ್ರಾಫಿಕ್ ಪೊಲೀಸರು ಪ್ರತಿ ಸರ್ಕಲ್ಗಳಲ್ಲಿ ನಿಂತು ಸಾರ್ವಜನಿಕರನ್ನ ತಪಾಸಣೆ ಮಾಡ್ತಾರೆ. ಬಹುತೇಕ BMTC ಚಾಲಕರು ಲೈಸೆನ್ಸ್ ಇಲ್ಲದೆ ಡ್ಯೂಟಿ ಮಾಡ್ತಿದ್ದಾರೆ. ಇದಕ್ಕೆ ಸಾರ್ವಜನಿಕರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಕೇಳಿದ್ರೆ ಸುದ್ದಿ ಕೇಳಿದ ಜನ ಗರಂ ಆಗಿ ಹೇಳೋದಿಷ್ಟು. ಆ್ಯಕ್ಚುಲಾಗಿ ನೀವು ಟ್ರಾಫಿಕ್ ಪೊಲೀಸ್ ಯಾವಾಗ ಹಿಡಿದ್ರೆ ಬೇಕೇ ಬೇಕು, ತೋರಿಸ್ಲೇಬೇಕಾಗತ್ತೆ. ಇಟ್ಸ್ ಕಂಪಲ್ಸರಿ ಓನ್ಲಿ. ಬಟ್ ಇಟ್ಕೊಳ್ಳಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಮಾಡ್ತಾರೆ ಮೇಡಮ್. ಗೌರ್ಮೆಂಟ್ ಅವರೇ ಜಾಸ್ತಿ ಅದರಲ್ಲಿ. ಇನ್ನಾದರೂ BMTC ಅಧಿಕಾರಿಗಳು ಎಚ್ಚರವಾಗ್ತಾರಾ? ಸಿಲಿಕಾನ್ ಸಿಟಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ವಾಹನ ಚಲಾಯಿಸೋ ಜನರ ಪ್ರಾಣ ಹಿಂಡುವ ಟ್ರಾಫಿಕ್ ಪೊಲೀಸರು ಹುಷಾರಾಗ್ತಾರಾ? ಕಾದು ನೋಡಬೇಕು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮೂಗು ಮುಚ್ಕೊಳ್ದೇ ಇದ್ರೆ ತಲೆ ತಿರುಗೋದು ಗ್ಯಾರಂಟಿ. ಇಲ್ಲಿ ಪ್ರತಿನಿತ್ಯ ಅಡ್ಡಾಡುವವರ ಗತಿ ದೇವರಿಗೆ ಪ್ರೀತಿ. ಇದು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನ ಗತಿ. ಛೀ,
ರಾತ್ರಿ ಹೊತ್ತು ಬೆಂಗಳೂರು ರೈಲ್ವೆ ಸ್ಟೇಷನ್ ಮುಂಭಾಗ ಮತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸ್ ಕಡೆ ಹೋದ್ರೆ ಎಚ್ಚರಿಕೆ. ಅಪ್ಪಿ ತಪ್ಪಿ ಹೋಗೋದಾದ್ರೆ ಮೂಗು ಮುಚ್ಕೊಳ್ಳೋದಕ್ಕೆ ಒಂದು ಕರ್ಚಿಪ್ ಹಿಡ್ಕೊಂಡು ಹೋಗಿ. ಹೌದು, ಅಲ್ಲಿ ಹಾಗಿದೆ ನೋಡಿ ಪರಿಸ್ಥಿತಿ. ಮೂತ್ರದ ವಾಸನೆ, ಕೊಳೆತು ನಾರ್ತಾ ಇರೋ ಕಸದ ರಾಶಿ, ರಕ್ತ ಹೀರಿ ಹಿಂಡಿ ಹಿಪ್ಪೆ ಹಾಕೋ ಭಯಂಕರ ಸೊಳ್ಳೆಗಳು. ಇವುಗಳ ಮಧ್ಯೆನೇ ಪ್ರಯಾಣಿಕರು ಮುಖ ಸಿಂಡರಿಸ್ಕೊಂಡು ಬಸ್ಗಾಗಿ ಕಾಯ್ತಾ ನಿಲ್ಲಬೇಕು. ಬೆಂಗಳೂರಿನ ಹೃದಯ ಭಾಗದ ಪರಿಸ್ಥಿತಿಯೇ ಹೀಗಿದೆ. ಆದರೆ ಬಿಬಿಎಂಪಿ ಸಿಬ್ಬಂದಿಯದು ಮಾತ್ರ ಡಾಂಟ್ ಕೇರ್ ಸಂಸ್ಕೃತಿ. ಎಷ್ಟೋ ದುಡ್ಡು ಕೋಟಿ ಲೂಟಿ ಮಾಡ್ತಾರೆ. ಇಲ್ಲಿ ಒಂದು 10 ರೂಪಾಯಿದು ಕಾಸದು ಕೆಲಸ ನಡೀತಾ ಇಲ್ಲ. ಇಲ್ಲಿ ಕಾಯಿಲೆಗೆ ಬಂದರೆ ಹಾಸ್ಪಿಟ್ಲಿಗೆ ಹೋದರೆ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಇದನ್ನು ಕೇಳಿದ್ರೆ ನೀನೇನು ಮಾಡ್ತೀನಿ ಅಂತ ಅವ್ರು ನಮಗೆ ಹಿಂದ್ಗಡೆ ಹೇಳ್ತಾರೆ. ವಾಸನೆ ಅಂದರೆ ರೋಡಲ್ಲಿ ನಡೆಯೋಕ್ಕಾಗೋದಿಲ್ಲ. ಇದನ್ನು ಯಾರಿಗೆ ಹೇಳಬೇಕು? ಹೇಳಿದ್ರೆ ಹೋಗಯ್ಯ ನಿನ್ನ ಕೆಲಸ ನೋಡಂತ ಹೇಳ್ತಾರೆ. ಬಿಬಿಎಂಪಿ ಅವರು ಬೆಂಗಳೂರನ್ನ ಕ್ಲೀನ್ ಸಿಟಿ, ಗಾರ್ಡನ್ ಸಿಟಿ ಅಂತ ಏನ್ ಬೇಕಾದರೂ ಹೇಳ್ಕೊಳ್ಳಪ್ಪ. ಆದರೆ ಸ್ವಚ್ಛತೆ ವಿಷಯಕ್ಕೆ ಬಂದರೆ ಇಲ್ಲಿನ ಪರಿಸ್ಥಿತಿ ಮಾತ್ರ ದೇವರಿಗೆ ಪ್ರೀತಿ. ಮಳೆ ಬಂದ್ರಂತೂ ಇಲ್ಲಿನ ಅವ್ಯವಸ್ಥೆಯನ್ನ ಕೇಳೋದೇ ಬೇಡ. ಸಾವಿರಾರು ಜನರು ಓಡಾಡೋ ಈ ರಸ್ತೆಯಲ್ಲಿ ಬಸ್ಗೋಸ್ಕರ ಕಾಯೋರ ಸಂಖ್ಯೆನೇ ಹೆಚ್ಚು. ಇರೋ 1-2 ಶೌಚಾಲಯಗಳಿಗೆ ರಾತ್ರಿ ಬೀಗ ಜಡ್ದಿರ್ತಾರೆ. ಕಣ್ಣಿಗೆ ಕಾಣಿಸುವಂಥ ರಸ್ತೆಗಳನ್ನು ನೋಡ್ತಾ ಇದ್ರೆ ನೀವೇನೆ ಮೂಗು ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಅಥವಾ ಬಿಟ್ಕೊಂಡು ಹೋಗ್ಬೇಕಾಗುತ್ತೆ, ನಮಗೆ ಅರ್ಥ ಆಗ್ತಾ ಇಲ್ಲ. ಈಗಿನ ಮೇಯರ್ಗಳು, ಉಪಮೇಯರ್ಗಳು ಬಂದರು ಹೋದರು, ಕೋಟಿಗಟ್ಟಲೆ ಮಾಡ್ತೀನಿ ಅಂತೇಳಿ ಭಾಷಣಗಳು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸೊ ಈಗ ರೀಸೆಂಟಾಗಿ ಹೊಸದಾಗಿ ಮೇಯರ್ ಕೂಡ ಬಂದಿದ್ದಾರೆ. ಸೊ ಇವ್ರು ಎಷ್ಟು ಮಟ್ಟಿಗೆ ನಮ್ಮ ಬೆಂಗಳೂರನ್ನ ಸ್ವಚ್ಛವಾಗಿ ಮಾಡ್ತಾರೆ. ವಿಪರ್ಯಾಸ ಅಂದರೆ ಬಿಬಿಎಂಪಿನವರು ಇಲ್ಲಿನ ಕಾಂಪೌಂಡ್ಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ರೆ 200 ರೂಪಾಯಿ ದಂಡ ಹಾಕ್ತೀವಿ ಅಂತ ಗೋಡೆ ಬರಹ ಬರೆಸಿದ್ದಾರೆ. ಆದರೆ ಜನರು ಇದೇ ಕಾಂಪೌಂಡ್ಗಳ ಮೇಲೆ ಮುಲಾಜಿಲ್ದೆ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ. ಅದು ಯಾವಾಗ ಸುಧಾರಿಸುತ್ತೋ ದೇವ್ರಿಗೆ ಗೊತ್ತು. ಚಿಂತನ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿನ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,650 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 50 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,450 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 50 ರೂಪಾಯಿ ಇಳಿಕೆಯಾಗಿದೆ. ಈಗ ಒಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.